ನಮಗೆ ಯುದ್ಧ ಬೇಡ, ಶಾಂತಿ ಮುಖ್ಯ ಅಂತೆಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಾಗ್ಗೆ ಭಾಷಣ ಮಾಡ್ತಾ ಇರ್ತಾರೆ. ಯಾಕಂದರೆ ಬಿಸ್ನೆಸ್ ನಡಿಬೇಕು, ಯುದ್ಧ ಬೇಕಿಲ್ಲ ಅಂತ ಹೇಳ್ತಾರೆ. ಆದರೆ 8 ಘೋರ ಯುದ್ಧಗಳ ನಿಲ್ಲಿಸಿದ್ದೀನಿ ಅನ್ನೋಂತಹದನ್ನು ಕೂಡ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಇದೇ ಟ್ರಂಪ್ ಇರಾನ್ ಮತ್ತು ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡೋದಕ್ಕೆ ಸೇನಾಪಡೆಗಳನ್ನು ಕಳಿಸಿದ್ದಾರೆ. ಟ್ರಂಪ್ ಎಚ್ಚರಿಕೆಗೆಲ್ಲ ನಾವು ಬಗ್ಗೋದಿಲ್ಲ ಅಂತ ಇರಾನ್ ಹಾಗೂ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಖಡಕ್ ಸಂದೇಶವನ್ನು ರವಾನಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದ್ಸಲ 8 ಘೋರ ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ ಅಂತಾರೆ. ಇನ್ನೊಂದ್ ಕಡೆ ಇದೇ ಟ್ರಂಪ್ ಯುದ್ಧನೂ ಸಾರಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷರನ್ನ ಬಂಧಿಸಿದ ಬಳಿಕ ಅಮೆರಿಕ ಅಧ್ಯಕ್ಷರು ಈಗ 2 ದೇಶಗಳ ಮೇಲೆ ಸಮರ ಸಾರಿದ್ದಾರೆ. ಒಂದು ಗ್ರೀನ್ಲ್ಯಾಂಡ್, ಇನ್ನೊಂದು ಇರಾನ್. ಈಗಾಗಲೇ ಹಿಂಸಾಚಾರ ಪೀಡಿತ ಇರಾನ್ ದೇಶದ ಗಡಿವರೆಗೂ ಅಮೆರಿಕದ ಯುದ್ಧ ನೌಕೆಗಳನ್ನ ಟ್ರಂಪ್ ಕಳಿಸಿದ್ದಾರೆ. ಅಮೆರಿಕದ ದೊಡ್ಡ ಪಡೆ ಇರಾನ್ಗೆ ನುಗ್ಗುತ್ತೆ ಅಂತಾನೂ ಬೆದರಿಕೆ ಹಾಕಿದ್ದಾರೆ. ಟ್ರಂಪ್ ಬೆದರಿಕೆಗೆ ಇವತ್ತು ಇರಾನ್ ಕಟುವಾಗಿ ಎಚ್ಚರಿಕೆ ಸಂದೇಶವನ್ನ ಅಮೆರಿಕಾಗೆ ರವಾನಿಸಿದೆ. ಅಮೆರಿಕದಂತಹ ದೇಶದ ಜೊತೆಗೆ ಸಮಸ್ಯೆ ಪರಿಹರಿಸಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಇದರ ಮಧ್ಯೆನೂ ಇರಾನ್ ಮೇಲೆ ಸಣ್ಣ ದಾಳಿ ನಡೆದ್ರೂ ನಾವು ಸಹಿಸಲ್ಲ. ನಮ್ಮ ಮೇಲೆ ನಡೆಯುವ ಸಣ್ಣ ದಾಳಿಯನ್ನು ನಾವು ಯುದ್ಧ ಅಂತಾನೆ ಪರಿಗಣಿಸ್ತೀವಿ. ಆಮೇಲೆ ಇರಾನ್ ಅತ್ಯಂತ ಕಠಿಣ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ. ಇರಾನ್ ಆಡಳಿತ ಎಲ್ಲಾ ಬಲವನ್ನ ಪ್ರಯೋಗಿಸುತ್ತೆ. ಇರಾನ್ನ ದಾಳಿ ಸೀಮಿತವಾಗಿರೋದಿಲ್ಲ, ಅನಿಯಮಿತ ಆಗಿರುತ್ತೆ ಅಂತ ಖಮೇನಿ ಸೇನೆ ಟ್ರಂಪ್ ಆಡಳಿತಕ್ಕೆ ಸಂದೇಶ ರವಾನಿಸಿದೆ. ಈಗಾಗಲೇ ಇರಾನ್ನಲ್ಲಿ ನಡೆಯುತ್ತಿದ್ದ ಹಿಂಸಾಚಾರ ಸಂಘರ್ಷವನ್ನ ಖಮೇನಿ ಸರ್ಕಾರ ಹತೋಟಿಗೆ ತಂದಿದೆ. ಬೆಲೆ ಏರಿಕೆ ವಿರುದ್ಧ ನಡೆದ ಹೋರಾಟದಲ್ಲಿ ಇಲ್ಲಿವರೆಗೂ 5,000ಕ್ಕೂ ಹೆಚ್ಚು ಜನ ಇರಾನ್ನಲ್ಲಿ ಸಾವನ್ನಪ್ಪಿದ್ದಾರೆ. ಇದರ ಮಧ್ಯೆ ಅಮೆರಿಕ ದಾಳಿಯ ಎಚ್ಚರಿಕೆ ಕೊಟ್ಟಿದ್ದು, ಖಮೇನಿ ಆಡಳಿತವನ್ನ ಬೆಂಬಲಿಸಿ ಲಕ್ಷಾಂತರ ಇರಾನ್ ನಾಗರಿಕರು ಅಮೆರಿಕ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಇದಿಷ್ಟು ಇರಾನ್ ಕಥೆಯಾದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ತೀವಿ ಅಂತ ಈಗಾಗಲೇ ಅಮೆರಿಕ ಸೇನೆಯನ್ನ ಗ್ರೀನ್ಲ್ಯಾಂಡ್ಗೆ ರವಾನಿಸಿದ್ದಾರೆ. ಅಮೆರಿಕ ಸೇನಾಪಡೆಗಳು ಗ್ರೀನ್ಲ್ಯಾಂಡ್ ಗಡಿಯಲ್ಲಿ ತಾಲೀಮನ್ನ ನಡೆಸುತ್ತಿವೆ. ಇದರ ಮಧ್ಯೆನೇ ಟ್ರಂಪ್ ಪೆಂಗ್ವಿನ್ ಜೊತೆಗೆ ಗ್ರೀನ್ಲ್ಯಾಂಡ್ಗೆ ಹೋಗ್ತಿರುವ ಫೋಟೋವನ್ನ ಅಮೆರಿಕದ ಶ್ವೇತಭವನ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದೆ. ಅಮೆರಿಕದ ಶ್ವೇತಭವನದ ಈ ಪೋಸ್ಟ್ಗೆ ಚಿತ್ರವಿಚಿತ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಟ್ರಂಪ್ ಕೈಯಲ್ಲಿ ಗ್ರೀನ್ಲ್ಯಾಂಡ್ ಸ್ವಾಧೀನಪಡಿಸಿಕೊಳ್ಳೋಕೆ ಆಗಲ್ಲ, ಗ್ರೀನ್ಲ್ಯಾಂಡ್ನಲ್ಲಿ ಪೆಂಗ್ವಿನ್ಗಳು ವಾಸಿಸೋದಿಲ್ಲ, ಬದಲಿಗೆ ಹಿಮಕರಡಿಗಳು ಅಂತ ಪೋಸ್ಟ್ಗಳು ಶುರುವಾಗಿದೆ. ಜೊತೆಗೆ ಹಿಮಕರಡಿ ಟ್ರಂಪ್ ಅವರನ್ನ ಅಡ್ಡಾಡಿಸ್ಕೊಂಡು ಬರೋ ಎಐ ವಿಡಿಯೋಗಳು ವೈರಲ್ ಆಗಿವೆ. ಇನ್ನೊಂದ್ ಕಡೆ ಹಿಮಕರಡಿಗಳು ಅಮೆರಿಕ ಧ್ವಜ ಹಿಡಿದಿದ್ದ ಟ್ರಂಪ್ ಪಡೆ ಮೇಲೆ ದಾಳಿ ಮಾಡಿರೋ ಎಐ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರದ್ದು ಸರ್ವಾಧಿಕಾರಿ ಧೋರಣೆ ಅನ್ನೋ ಕೂಗು ಎಲ್ಲಾ ಕಡೆ ಶುರುವಾಗಿದೆ. ಹೇಗಿದ್ರೂ ಜಗತ್ತಿಗೆ ನಾನೇ ದೊಡ್ಡಣ್ಣ, ನನ್ನ ಮಾತನ್ನೇ ಕೇಳಬೇಕು ಅಂತಿರೋ ಟ್ರಂಪ್ ಈಗ ಇರಾನ್, ಗ್ರೀನ್ಲ್ಯಾಂಡ್ ಮೇಲೆ ಯಾವಾಗ, ಹೇಗೆ ದಾಳಿ ಮಾಡಿಸ್ತಾರೆ ಅನ್ನೋ ಆತಂಕನೂ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.